ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಹೈಡ್ರಾಮಾ ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ. ಸದ್ಯ ಯಾವ ರೀತಿಯ ಸಾಧ್ಯತೆಗಳು ಆಗಬಹುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಧ್ಯತೆ ಒಂದು ಯಾವ ರೀತಿಯಾಗಿರುತ್ತೆ, ಏನಾಗಬಹುದು ಅಂತ ಹೇಳಿ. DMK ಬಳಿ 59 ಜನ ಶಾಸಕರಿದ್ದಾರೆ. ಅವರ ಮೈತ್ರಿ ಪಕ್ಷಗಳಾದ CPI, CPM, VCK, DMDK ಸೇರಿ 8 ಜನ ಶಾಸಕರಿದ್ದಾರೆ. ಒಟ್ಟು DMK ಮೈತ್ರಿ 67 ಆಗುತ್ತೆ. 67 ಶಾಸಕರ ಬಲ ಇದೆ. DMK ಮೈತ್ರಿ 67 ಜನ ಶಾಸಕರ ಬಲ. ಇನ್ನು AIADMK ಬಳಿ 47 ಶಾಸಕರಿದ್ದಾರೆ. ಅದರ ಮೈತ್ರಿಕೂಟದ PMK ಬಳಿ 4 ಶಾಸಕರಿದ್ದಾರೆ. ಇತರೆ 2 ಶಾಸಕರ ಬಲ ಇದೆ. ಸೊ ಒಟ್ಟು AIADMK ಬಳಿ 56 ಜನ ಶಾಸಕರ ಬಲ ಇದೆ. ಸೊ 2 ಮೈತ್ರಿಕೂಟ ಸೇರಿದರೆ ಸಂಖ್ಯಾಬಲ 120 ಆಗುತ್ತೆ. ಆಗ ಆರಾಮಾಗಿ ಸರ್ಕಾರ ರಚನೆ ಮಾಡಬಹುದು. ಇದು ಭಾಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. 2 ಮೈತ್ರಿಕೂಟ DMK ಮತ್ತು AIDMK 2 ಮೈತ್ರಿಕೂಟ ಸೇರಿಬಿಟ್ರೆ ಆರಾಮಾಗಿ ಸರ್ಕಾರ ರಚನೆ ಮಾಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈ ಬೆಳವಣಿಗೆ ಹಿಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಅಂತೂ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಏನಾಗಬಹುದು, ಸಾಧ್ಯಾಸಾಧ್ಯತೆ ಹೇಗಿದೆ? ರಾಮ್, ಈಗ ಮೊದಲನೇ ಸಾಧ್ಯತೆ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ DMK ಮತ್ತು AIDMK ಒಂದು ಮಹಾ ಮೈತ್ರಿ ಆಗಬಹುದು ಅಂತ. ಕಳೆದ 59 ವರ್ಷ 60 ವರ್ಷಗಳಿಂದ ಈ ಎರಡೂ ಪಕ್ಷಗಳು ಬದ್ಧ ವೈರಿಗಳಂತೆ ತಮಿಳುನಾಡಿನಲ್ಲಿ ಅಧಿಕಾರವನ್ನು ನಡೆಸಿದ್ದಾರೆ. AIDMK ವರ್ಸಸ್ DMK ಅನ್ನೋ. ಆರಂಭದಲ್ಲಿ DMK ಪಕ್ಷ ಶುರುವಾಯಿತು. ಆ DMKಯಿಂದ AIDMK ಅಣ್ಣದೊರೆ ಹೊರಬಂದು AIDMKನ ಮಾಡಿದ್ರು. ಸೊ ಅಲ್ಲಿಂದ AIDMK ಮತ್ತು DMK ಇಬ್ಬರು ಪರಸ್ಪರ ವೈರಿಗಳಂತ ಇದ್ದಾರೆ. ಈಗ ನಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀವಿ ಸಾಧ್ಯತೆ ಒಂದು ಏನಾಗಬಹುದು ಅಂತ. ಸೊ ಇಲ್ಲಿ AIDMKಯ ಅಂಗಪಕ್ಷಗಳು ಅಂದರೆ AIDMK ಜೊತೆ PMK ಜೊತೆಗೆ 2 ಸಣ್ಣ ಪಕ್ಷಗಳಿದ್ದಾವೆ. AIDMK 47 ಜನ ಶಾಸಕರಿದ್ದಾರೆ, PMK 4 ಜನ ಶಾಸಕರು ಹಾಗೂ ಇತರ ಇಬ್ಬರು. ಟೋಟಲಲ್ಲೂ ಅವರ ಒಂದು ನಂಬರ್ ಬಂದು 56 ಆಗುತ್ತೆ. AIDMK ಮೈತ್ರಿಕೂಟದ ಸಂಖ್ಯೆ 56 ಆಗುತ್ತೆ. ಅದೇ ರೀತಿ DMK ಪಕ್ಷದ ಒಂದು ಮೈತ್ರಿಕೂಟದ ಸಂಖ್ಯೆ 67 ಆಗುತ್ತೆ. ಅದರಲ್ಲಿ 59 DMKಯ ಶಾಸಕರಿದ್ದಾರೆ. ಇನ್ನು ಉಳಿದಂತೆ CPIನ 2, CPMನ 2, VCKಯ 2 ಶಾಸಕರು ಹಾಗೂ ಮುಸ್ಲಿಂ ಲೀಗ್ನ 2 ಶಾಸಕರು, ಒಟ್ಟು 8 ಜನ ಆಗ್ತಾರೆ. ಆಗ DMK ಮೈತ್ರಿಕೂಟದ ಬಲ 67 ಆಗುತ್ತೆ. 67 ಪ್ಲಸ್ 56ನ ಗಮನಿಸಿದಾಗ 120 ಆಗುತ್ತೆ. ಅಂದರೆ ಮಾರ್ಜಿನ್ ಮ್ಯಾಜಿಕ್ ನಂಬರ್ ಏನು 118 ಇದೆ, ಅದನ್ನು ದಾಟಿ 120 ಆಗುತ್ತೆ ನಂಬರು. ಇದು ಮೊದಲನೇ ಪಾಸಿಬಿಲಿಟಿ. ಈ ಮೊದಲನೇ ಪಾಸಿಬಿಲಿಟಿಯಲ್ಲಿ ಮತ್ತೊಂದು ಬಹು ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ ಇದರಲ್ಲಿ DMK ಸರ್ಕಾರ ರಚನೆ ಮಾಡುತ್ತೆ, AIDMK ಸರ್ಕಾರ ರಚನೆ ಭಾಗ ಆಗಿರೋದಿಲ್ಲ. DMK ಮಾತ್ರ ಸರ್ಕಾರದ ಭಾಗ ಆಗಿರುತ್ತೆ. ಸ್ಟಾಲಿನ್ನು ಅಥವಾ ಉದಯನಿಧಿ ಸ್ಟಾಲಿನ್ ಯಾರೋ ಒಬ್ಬರು CM ಆಗ್ತಾರೆ. DMKದಲ್ಲಿ ಇರ್ತಕ್ಕಂಥ ಶಾಸಕರು ಮಾತ್ರ ಸಚಿವರಾಗ್ತಾರೆ. AIDMK ಅವರು ಸರ್ಕಾರದ ಭಾಗ ಆಗೋಲ್ಲ ಅನ್ನೋ ಒಂದು ಲೆಕ್ಕಾಚಾರ. ಅಂದರೆ AIDMKಯಿಂದ ಬಾಹ್ಯ ಬೆಂಬಲ ಮಾತ್ರ ಕೊಡ್ತೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಸರ್ಕಾರದಲ್ಲಿ ನಾವು ಇರೋಲ್ಲ ಅನ್ನೋದು AIDMK ಅವರ ಲೆಕ್ಕಾಚಾರ. ಇದು ಪಾಸಿಬಿಲಿಟಿ 1. ಸೊ ಬಹುಶಃ ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಕೂಡ ಇದೇ ಆಗಿದೆ ರಾಮ್. ಇನ್ನು ಪಾಸಿಬಿಲಿಟಿ 2, ನಾವು ಎರಡನೇ ಒಂದು ಪಾಸಿಬಿಲಿಟಿ ಸಾಧ್ಯತೆಯನ್ನು ನೋಡೋದಾದರೆ, ಎರಡನೇ ಗ್ರಾಫಿಕ್ಸ್ನ ಮೂವ್ ಆನ್ ಆದರೆ ಸೇಮ್ ಈಗೇನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ರೀತಿಯ ಒಂದು ಲೆಕ್ಕಾಚಾರ. DMK ಆಗಿರ್ಬೋದು, AIDMK ಆಗಿರ್ಬೋದು, ಅವರ ಒಂದು ಸಂಖ್ಯೆ ಹಂಗೆ ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಸೊ ಇಲ್ಲಿ ಅಧಿಕಾರ ಮಾತ್ರ ಬದಲಾವಣೆ ಆಗುತ್ತೆ ರಾಮ್. ಇಲ್ಲಿ ನಾವು ಪಾಸಿಬಲ್ 1ನಲ್ಲಿ DMK ಸರ್ಕಾರ ರಚನೆ ಮಾಡ್ತಾ ಇತ್ತು, AIDMK ಬಾಹ್ಯ ಬೆಂಬಲವನ್ನು ಕೊಡ್ತಾ ಇತ್ತು ಪಾಸಿಬಲ್ 1ನಲ್ಲಿ. ಪಾಸಿಬಲ್ 2ನಲ್ಲಿ ಉಲ್ಟಾ. ಇಲ್ಲಿ ಅಂದರೆ AIDMK ಪಳನಿಸ್ವಾಮಿ ಏನಿದ್ದಾರೆ ಅವರು CM ಆಗ್ತಾರೆ, DMK ಪಕ್ಷ ಸಪೋರ್ಟ್ ಮಾಡುತ್ತೆ ಬಾಹ್ಯವಾಗಿ ಅನ್ನೋ ಲೆಕ್ಕಾಚಾರ. DMK ಕೂಡ ನಾವು ಸರ್ಕಾರದಲ್ಲಿ ಇರೋದಿಲ್ಲ, ನೀವೇ ಸರ್ಕಾರ ರಚನೆಯನ್ನು ಮಾಡಿ, ನಾವು ನಿಮಗೆ ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ DMK ಬರಬಹುದು, ಅಥವಾ DMK ಮತ್ತು DMKಯ ಮೈತ್ರಿಕೂಟದ ಪಕ್ಷಗಳು ಬರಬಹುದು ಅನ್ನೋ ಲೆಕ್ಕಾಚಾರ. ಇದು ಪಾಸಿಬಲ್ 2. ಇನ್ನು ಪಾಸಿಬಲ್ 3 ನಾವು ಗಮನಿಸೋದಾದರೆ ರಾಮ್, ಇದು ಮೂರನೇ ಲೆಕ್ಕಾಚಾರ. TVKಗೆ ಬಂದಂಥ ಲೆಕ್ಕಾಚಾರ. TVK ಈಗಾಗಲೇ 108 ಶಾಸಕರನ್ನು ಹೊಂದಿದೆ, ಬಟ್ 107 ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಪರಿಗಣನೆಗೆ. ಯಾಕಂದರೆ ವಿಜಯ್ 2 ಸ್ಥಾನದಲ್ಲಿ ಗೆದ್ದಿರೋದ್ರಿಂದ 1 ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸೊ ಹಾಗಾಗಿ 107 ಶಾಸಕರು TVK ಬಳಿ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಬಹಿರಂಗವಾಗಿ ಬೆಂಬಲವನ್ನು ಘೋಷಣೆ ಮಾಡಿದೆ, 5 ಜನ ಶಾಸಕರಿದ್ದಾರೆ. ಸೊ 112 ಆಗುತ್ತೆ.
ಸೊ ಈಗಾಗಲೇ CPI ಆಗಿರ್ಬೋದು, CPM, CVK, VCK, ಮುಸ್ಲಿಂ ಲೀಗ್ ಯಾರೂ ಕೂಡ ಸದ್ಯಕ್ಕೆ ವಿಜಯ್ ಪಾರ್ಟಿಗೆ TVKಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಯಾರೂ ಮುಂದೆ ಬಂದಿಲ್ಲ. ಎಲ್ಲರೂ ಕೂಡ ಇನ್ನೂ ಮೀಟಿಂಗಲ್ಲಿದ್ದಾರೆ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಯಾರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹಾಗಾಗಿ TVK ಬಳಿ ಇರ್ತಕ್ಕಂಥ ಆಪ್ಷನ್ ಏನಪ್ಪ ಅಂದರೆ AIDMK. ಯಾಕಂದರೆ TVK DMK ಜೊತೆ ಸರ್ಕಾರ ರಚನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ DMKಯನ್ನು ವಿರೋಧ ಪಡಿಸ್ಕೊಂಡು DMK ಮತ್ತು ಸ್ಟಾಲಿನ್ ವಿರುದ್ಧವಾಗಿ ಚುನಾವಣೆಯನ್ನು ಮಾಡಿ ಗೆದ್ದಂಥವರು ವಿಜಯ್. ಹೀಗಾಗಿ AIDMK ಜೊತೆ ಒಂದು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಬಹುದು. ಇಲ್ಲಿ ಬರೀ AIDMKಯ 47 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ನ 5 ಜನ ಶಾಸಕರು, TVKಯ 107. ಸೊ ಆಗ ಇವರ ಬೆಂಬಲ 159 ಆಗುತ್ತೆ. ಸುಲಭವಾಗಿ ವಿಜಯ್ ಸರ್ಕಾರವನ್ನು ರಚನೆ ಮಾಡಬಹುದು. ಇದು ಮೂರನೇ ಥಿಯರಿ ರಾಮ್. ಸೊ ಸದ್ಯಕ್ಕೆ ಈ ಮೂರು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಸೊ TVK ಅತಿ ದೊಡ್ಡ ಪಕ್ಷ ಆಗಿರೋದ್ರಿಂದ TVKಗೆ ಫಸ್ಟ್ ಚಾನ್ಸ್ ಕೊಡ್ತಾರೆ. ರಾಜ್ಯಪಾಲರು ಈಗಾಗಲೇ 2 ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ, ಬಟ್ ಫಲಿತಾಂಶ ಮಾತ್ರ ಶೂನ್ಯ ಆಗಿದೆ. ನನಗೆ 118 ಶಾಸಕರ ಬೆಂಬಲ ಇರ್ತಕ್ಕಂಥ ಒಂದು ನಂಬಿಕೆಯನ್ನು ಮೂಡಿಸಿ ನೀವು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯಪಾಲರು ಹೇಳಿದ್ದಾರೆ. ಹೀಗಾಗಿ ಈಗ TVKಯಲ್ಲಿ ಸಭೆ ಆರಂಭ ಆಗ್ತಾ ಇದೆ, ಸಭೆ ನಡೀತಾ ಇದೆ. ಸೊ ಮತ್ತೊಂದು ಕಡೆ AIDMK ಕೆಲವೊಂದಿಷ್ಟು ಶಾಸಕರು TVK ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಈ ಮೂರನೇ ತೀರಿ ಏನಿದೆ ರಾಮ್, TVK, ಕಾಂಗ್ರೆಸ್, AIDMK ಬಹುಶಃ 1-2 ದಿನದಲ್ಲಿ ಈ ಒಂದು ಮೈತ್ರಿಕೂಟ ಮೂರನೇ ತೀರಿ ಏನಿದೆ ಇದು ಲಾಕ್ ಆಗಬಹುದು. ಅಂದರೆ ವಿಜಯ್ ಸರ್ಕಾರ ರಚನೆ ಮಾಡಬಹುದು, ಕಾಂಗ್ರೆಸ್ ಮತ್ತು AIDMK ಸಪೋರ್ಟ್ ಮಾಡಬಹುದು. ಈ ಒಂದು ತೀರಿನೇ ಬಹುಶಃ ಫೈನಲ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ತಮಿಳುನಾಡಿನ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ. AIDMK ಮಹತ್ವದ ಘೋಷಣೆ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದೆ. ಸೊ ಹಾಗಾಗಿ ವಿಜಯ್ಗೆ ಇದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಕೋರಿದ್ದಾರೆ, ಬಟ್ ಇದುವರೆಗೂ ಕೂಡ ಆಶಾದಾಯಕವಾಗುವಂತಹ ಪಾಸಿಟಿವ್ ಆಗುವಂತಹ ಪ್ರತಿಕ್ರಿಯೆ ವಿಜಯ್ಗೆ ಸಿಕ್ಕಿಲ್ಲ ರಾಮ್. ಓಕೆ ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.